ತಗೊಂಡ್ರ So you understand. There we go. ದ್ವೇಷ ಭಾವನೆಯಿಂದ ಇವರು ಯಾರೂ ನೋಡಲಿಲ್ಲ. ಲಿಂಗಾಯತ ಧರ್ಮವನ್ನು ಬಲಪಡಿಸುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಬಸವನ ಅನುಯಾಯಿ ಸಿದ್ದರಾಮಯ್ಯರು ಖಂಡಿತವಾಗಿ ಕಾರ್ಯ ಮಾಡಿದಂತಹ ಪುಣ್ಯ ಪುರುಷರ ಬಸವ ಜಯಂತಿಯ ಆಚರಣೆ ಇನ್ನೀಗ ಬಸವಣ್ಣವರು ಏನು ಹೇಳ್ತಾರೆ ಅಂತಂದರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಲಸವಯ್ಯ ಕೂಡಲು. ಅವರು ಧರ್ಮದ ಬಗ್ಗೆ ಭಾಳ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಸಂಸ್ಕೃತಕ್ಕೆ ಪರ್ಯಾಯವಾದಂಥ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ ಅಂದರೆ ಎಲ್ಲಿಗೂ ಅರ್ಥ ಆಗತಕ್ಕಂಥ ಭಾಷೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಿಲುವು ಹೆಣ್ಣು ಗಂಡಿನ ತಾರತಮ್ಯ, ಲಿಂಗಭೇದದ ವಿರುದ್ಧವಾದಂಥ ನಿಲುವು 8ನೇ ವಯಸ್ಸಿಗೆ ಬಸವಣ್ಣನಿಗೆ ಬಂದಿದೆ ಅಂದರೆ 893 ವರ್ಷ ಆದ್ರೂ ನಮ್ಮೆಲ್ಲರೂ ಇಲ್ಲೂ ಅಟ್ಲೀಸ್ಟ್ ಪರಿಪೂರ್ಣವಾಗಿ ಇನ್ನೂ ತಲೆಗೆ ಹೋಗಿಲ್ವಲ್ಲ, ಏನು ಮಾಡಬೇಕು, ಅದಕ್ಕೆ ಬಸವಣ್ಣ ಜಯಂತಿನ ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಸವ ಅಂದರೆ ಮಾನವಸವಾದ, ಸಮಾನತೆವಾದ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ನವ ಸಮಾಜ ನಿರ್ಮಾಣದ ಅಧಿಕಾರ ಜಗತ್ತಿಗೆ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಹಾಕಿಕೊಟ್ಟಂಥ ರೂವಾರಿ ಕ್ರಾಂತಿಯೋಗಿ ಕಲ್ಯಾಣದ ಬೆಳಕು ಮಾನವ ಸಮಾನತವಾದಂಥ ಬಸವಣ್ಣನವರ ಜಯಂತಿಯ ಈ ದಿನ ಸರ್ಕಾರವೇ ಮಾಡ್ತಾ ಇರೋದು ಭಾಳ ವಿಶೇಷವಾದದ್ದು. ಲಿಂಗಾಯತ ಮಹಾಸಭಾ ಆಗಿರ್ಬೋದು, ವೀರಶೈವ ಮಹಾಸಭೆ ಅಂತ ಹೇಳ್ತಕ್ಕಂಥ ಅವರಾಗಿರ್ಬೋದು, ಬಸವ ಪರ ಇರ್ತಕ್ಕಂಥ ಬಸವಣ್ಣೇ ಗುರು ಅಂತ ಹೇಳ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ ಗೌರವವನ್ನು ಸಮರ್ಪಿಸಿ ನೆರೆದಿರೋ ಎಲ್ಲರಿಗೂ ಕೂಡ ಶರಣ ಹೇಳಿ ಭಾಳ ಮಾತಾಡೋಂಗಿಲ್ಲ. ದೊಡ್ಡ ದೊಡ್ಡ ಕತ್ತಿನೇ ಕೊಟ್ಟಿನಿ, ನಾಳೆಗೆ ನೋಡಿರಿ ನೀವು. ಸತ್ಯ ಶರಣು ಸತ್ಯ ಶೋಧ ಕತ್ತಿ ಓದ್ರಿ, ಗೊತ್ತಾಗ್ತದೆ. ವಚನ ತತ್ವ ಓದ್ರಿ, ತಮಗೆ ಗೊತ್ತಾಗ್ತದೆ.